ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಕೂಡ ಡೆಂಗಿ ಕೇಸ್ಗಳು ಹೆಚ್ಚಾಗ್ತಾ ಹೋಗ್ತಿದೆ. ಆಸ್ಪತ್ರೆಗಳಲ್ಲಿ ಡೆಂಗಿ ರೋಗಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ಪೇಷಂಟ್ಸ್ ಹೆಚ್ಚಳದ ಬೆನ್ನಲ್ಲೇ ಪ್ಲೇಟ್ಲೆಟ್ಸ್ಗಳಿಗೂ ಕೂಡ ಭಾರಿ ಡಿಮ್ಯಾಂಡ್ ಇದೆ. ಪ್ಲೇಟ್ಲೆಟ್ಸ್ಗಳನ್ನ ಸಂಗ್ರಹ ಮಾಡೋದಕ್ಕೆ ರಕ್ತದಾನ ಶಿಬಿರವನ್ನು ಕೂಡ ಆಯೋಜನೆ ಮಾಡಲಾಗುತ್ತೆ. ಈ ಡೆಂಗಿ ಬಂದಂತಹ ಸಂದರ್ಭದಲ್ಲಿ ಅತಿ ದೊಡ್ಡ ಸಮಸ್ಯೆ ಏನಾಗುತ್ತೆ ಅಂದ್ರೆ ಪ್ಲೇಟ್ಲೆಟ್ಸ್ ಇದ್ದಕ್ಕಿದ್ದಂತೆ ದಿಢೀರ್ ಅಂತ ಕುಸಿದು ಬಿಡುತ್ತೆ. ಆ ಪ್ಲೇಟ್ಲೆಟ್ಸ್ಗಳಿಗೂ ಕೂಡ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಏನ್ ಮಾಡಬೇಕು ಅನ್ನುವಂತಹ ಆತಂಕ ಈ ರೋಗಿಗಳಲ್ಲೂ ಕೂಡ ಇರುತ್ತೆ, ಅವರ ಮನೆಯವರಲ್ಲೂ ಕೂಡ ಸದ್ಯಕ್ಕೆ ಸೃಷ್ಟಿಯಾಗ್ತಿರುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಒಂದು ದಿನಕ್ಕೆ ನಿಮಗೆ 60-70 ಬಾಟ್ಲು ಯೂನಿಟ್ ಇಶ್ಯೂ ಆಗ್ತಾ ಇದೆ. ನಮ್ಮ ರಿಕ್ವೆಸ್ಟ್ ಬರ್ತಾ ಇದೆ. ಈ ವಾರದಲ್ಲಿ ಒಂದು 3-4 ದಿವಸ ಅಷ್ಟು ಇರಲಿಲ್ಲ ರಿಕ್ವೆಸ್ಟ್. ಕಳೆದ ವಾರ ತುಂಬ ರಿಕ್ವೆಸ್ಟ್ ಇತ್ತು ನಮಗೆ. ಒಂದು ದಿನದಲ್ಲೇ ನಾವು 60-70 ಬಾಟ್ಲು 80 ಬಾಟ್ಲು ಒಂದಿನ 100 ಬಾಟ್ಲು ಇಶ್ಯೂ ಮಾಡಿರೋದು ಕೂಡ ಇದೆ ನಮ್ಮಲ್ಲಿ. ಅಷ್ಟು ಇಶ್ಯೂ ಮಾಡಿದ್ದೀವಿ. ಈಗ ಈ ವೀಕಲ್ಲಿ ಸ್ವಲ್ಪ ಪರವಾಗಿಲ್ಲ. ಈಗ ಮತ್ತೆ ನಿನ್ನೆಯಿಂದ ಮತ್ತೆ ರಿಕ್ವೆಸ್ಟ್ ಜಾಸ್ತಿ ಆಗಿದೆ. 59% ಏರಿಕೆ ಆಗಿದೆ ಡೆಂಗ್ಯೂ ಅಂತ ಹೇಳ್ತಾರೆ ಲಾಸ್ಟ್ ಇಯರ್ಗಿನ ಈ ಇಯರ್ಗೆ. ಹೌದು, ಸೋ ಆಬ್ವಿಯಸ್ಲಿ ಡೆಂಗ್ಯೂ ಏರಿಕೆ ಆದ್ರೆ ಹೌದು ಆಗಿದೆ. ಹೌದು, ಹೆಂಗೆ ಮ್ಯಾನೇಜ್ ಆಗುತ್ತೆ ಮೇಡಮ್? ಡಿಮಾಂಡ್ ಕರೆಕ್ಟ್ ಆಗಿ ಪೂರೈಕೆ ಆಗುತ್ತಾ? ಮಾಡ್ತಾ ಇದೀವಿ ಮೇಡಮ್. ನಮಗೆ ಈ ತಿಂಗಳಲ್ಲಿ ಏನೂ ಸಮಸ್ಯೆ ಆಗಿಲ್ಲ. ನಮಗೆ ರೆಗ್ಯುಲರ್ ಕ್ಯಾಂಪ್ ಇರೋದ್ರಿಂದ ಪ್ಲೇಟ್ಲೆಟ್ಸ್ ಮಾಡಲಿಕ್ಕೆ ಸಮಸ್ಯೆ ಏನಾಗ್ತಾ ಇಲ್ಲ. ಕಂಟಿನ್ಯೂಸ್ ಸ್ಟಾಕ್ ಇದೆ ನಮ್ಮ ಹತ್ರ. ಪ್ರತಿದಿನವೂ ಸ್ಟಾಕ್ ಇದೆ ನಮ್ಮಲ್ಲಿ. ರೆಗ್ಯುಲರಾಗಿ ಇಶ್ಯೂ ಮಾಡ್ತಾ ಇದ್ದೀವಿ. ಒಂದು ದಿವಸಕ್ಕೆ ನಮಗೊಂದು 50-60 ರಿಕ್ವೆಸ್ಟ್ ಬರ್ತಾ ಇದೆ ಸರ್. ಅಷ್ಟು ರಿಕ್ವೆಸ್ಟನ್ನು ನಾವು ಪೂರೈಸ್ತಾ ಇದ್ದೀವಿ. ಮೊದಲು ಕಡಿಮೆ, ಬಿಫೋರ್ ಡೆಂಗ್ಯೂ ಇರುವಾಗ ನಮಗೆ ತುಂಬ ಕಡಿಮೆ. ಒಂದು ವಾರದಲ್ಲಿ ಒಂದು 5-6 ಜನ ಕೇಳಿದ್ರು ಹೆಚ್ಚಿತ್ತು. ಈಗ ತುಂಬ ರಿಕ್ವೆಸ್ಟ್ ಬರ್ತಾ ಇದೆ. ಲಾಸ್ಟ್ ಇಯರ್ ಅಂತೂ ನಾವು ಹೇಳಿದ್ವಲ್ಲ 80-100 ಯೂನಿಟ್ ಇಶ್ಯೂ ಮಾಡಿದ್ದೀವಿ ನಾವು ಪರ್ ಡೇ. ಸುಮಾರು ದಿನ 80 ಯೂನಿಟ್ 70 ಯೂನಿಟ್ ಆ ಥರ ಎಲ್ಲ ಇಶ್ಯೂ ಮಾಡಿದ್ದೀವಿ. ರಿಕ್ವೆಸ್ಟ್ ಇತ್ತು. ಈಗ ಪರವಾಗಿಲ್ಲ, ಮತ್ತೆ ಪಿಕಪ್ ಆಗಿದೆ, ಮಾಡ್ತಾ ಇದ್ದೀವಿ. ಹೌದು, ಇಶ್ಯೂ ಆಗ್ತಾ ಇದೆ. ಪ್ಲೇಟ್ಲೆಟ್ಸ್ಗೆಲ್ಲ ಡಿಮ್ಯಾಂಡ್ ಎಲ್ಲ ಇದೆ. ನಮ್ಮ ಕರೆಸ್ಪಾಂಡೆಂಟ್ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಡೆಂಗ್ಯೂ ಆ ಸಂಖ್ಯೆಯಲ್ಲಿ ಇಲ್ಲ, ಒಂದು ಸ್ವಲ್ಪ ಕಂಟ್ರೋಲ್ನಲ್ಲಿದೆ. ಹೀಗಿದ್ರೂ ಕೂಡ ಪ್ಲೇಟ್ಲೆಟ್ಸ್ಗೆ ಪ್ರತಿ ವರ್ಷನೂ ಪ್ರತಿ ಡೆಂಗಿ ಸೀಸನ್ನಲ್ಲಿ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಶೇಖರಣೆಗೋಸ್ಕರ ಇನ್ನೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಹೇಗಿದೆ ಅಲ್ಲಿ ಪರಿಸ್ಥಿತಿ ಅಂತ? ಸಭಾ, ಕಳೆದ ವರ್ಷ ಇಷ್ಟೊತ್ತಿಗೆ ಒಂದು 700ರಷ್ಟು ಪ್ರಕರಣ ದಾಖಲಾಗಿತ್ತು ಬೆಂಗಳೂರಿನ ವ್ಯಾಪ್ತಿಯಲ್ಲಿ. ಆದರೆ ಈ ವರ್ಷ ಆಲ್ರೆಡಿ 1530 ಪ್ರಕರಣಗಳು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ದಾಖಲಾಗಿರೋದ್ರಿಂದ ಅತಿ ಹೆಚ್ಚು ಡಿಮ್ಯಾಂಡ್ ಬರ್ತಾ ಇದೆ. ಅಂದ್ರೆ ಒಂದು ತಿಂಗಳ ಹಿಂದೆ ಈ ಒಂದು ಏನೋ ಪ್ಲೇಟ್ಲೆಟ್ಸ್ ಅನ್ನು ಸ್ಟೋರ್ ಮಾಡಿರುವಂತಹ ಬ್ಲಡ್ ಬ್ಯಾಂಕ್ಗಳೇನಿರ್ತಾವೆ ಅಲ್ಲೆಲ್ಲ ಒಂದು ತಿಂಗಳ ಹಿಂದೆ ಸರಿಸುಮಾರು ಒಂದು 5-6 ಕಾಲ್ಗಳು ಒಂದು ವಾರಕ್ಕೆ ಬಂದ್ರೆ ಹೆಚ್ಚಾಗಿತ್ತಂತೆ. ಈಗ ಪ್ರತಿದಿನ 50-60 ಕಾಲ್ಗಳು ಬರ್ತಾ ಇದೆ. ಸೊ ಬೇಡಿಕೆ ಯಾವ ರೀತಿಯಾಗಿ ಇರುತ್ತೆ ಅದಕ್ಕೆ ಅನುಗುಣವಾಗಿ ಇವರು ಶಿಬಿರಗಳನ್ನ ಆಯೋಜನೆ ಮಾಡ್ತಾರೆ. ಪ್ಲೇಟ್ಲೆಟ್ಸ್ ಗಳನ್ನ ತಗೊಳ್ಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ನಿಮ್ಗೆ ಈ ಪ್ಲೇಟ್ಲೆಟ್ಸ್ ಗಳೆಲ್ಲ ಒಂದು 5-6 ದಿನಗಳಷ್ಟೇ ಇದನ್ನ ಸ್ಟೋರೇಜ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ. 5-6 ದಿನ ಆದ್ಮೇಲೆ ಅದು ವೇಸ್ಟ್ ಆಗೋಗ್ಬಿಡುತ್ತೆ, ಎಕ್ಸ್ಪೈರ್ ಆಗ್ಬಿಡುತ್ತೆ. ಅದನ್ನ ಯಾವುದೇ ವ್ಯಕ್ತಿಯ ದೇಹಕ್ಕೆ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಬೇಡಿಕೆಯ ಅನುಗುಣವಾಗಿ ಇವರು ಪ್ಲೇಟ್ಲೆಟ್ಸ್ ಅನ್ನ ಸ್ಟೋರೇಜ್ ಮಾಡ್ತಾ ಹೋಗ್ತಾರೆ. ಇಲ್ಲೂ ಕೂಡ ಹಾಗೆ ಪ್ರತಿದಿನ ಈ ರಾಷ್ಟ್ರೋತ್ಥಾನ ಬ್ಯಾಂಕ್ ಏನಿದೆ, ಬ್ಲಡ್ ಬ್ಯಾಂಕ್ ಏನಿದೆ, ಇಲ್ಲಿ ಪ್ರತಿದಿನ 50-60 ಕಾಲ್ಸ್ ಬರ್ತಾ ಇದೆ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಡೆಂಗ್ಯೂ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಡೆಂಗ್ಯೂ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಇವರು ಅತಿ ಹೆಚ್ಚು ಶಿಬಿರಗಳ ಆಯೋಜನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಬೇಡಿಕೆಯೂ ಜಾಸ್ತಿ ಆಗ್ತಾ ಇದೆ. ಇದರಲ್ಲಿ 2 ರೀತಿಯಾದಂತಹ ಒಂದು ಡೋನರ್ಸ್ ಇರ್ತಾರೆ. ಒಂದು ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ತಾರೆ, ಇನ್ನೊಂದು ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿನೇ ಒಬ್ಬ ಡೋನರ್ ಇರ್ತಾರಲ್ಲ ಆ ವ್ಯಕ್ತಿ ಕೊಡುವಂತಹ ಪ್ಲೇಟ್ಲೆಟ್ಸ್ ಅನ್ನ ಯಾರು ಎಫೆಕ್ಟ್ ಆಗಿರ್ತಾರೆ ಅಂದ್ರೆ ಡೆಂಗ್ಯೂನಿಂದ ಯಾರು ಸಫರ್ ಆಗ್ತಾ ಇರ್ತಾರೆ ಆ ವ್ಯಕ್ತಿಗೆ ಒಬ್ಬ ಡೋನರ್ನ ಪ್ಲೇಟ್ಲೆಟ್ಸ್ ಅನ್ನ ಹಾಕೋದಕ್ಕೆ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ತಾರೆ. ಇದು ತುಂಬಾ ಕಾಸ್ಟ್ಲಿ ಇರುತ್ತೆ. ಒಂದು ಯೂನಿಟ್ಗೆ 10,000 ಈ ರೀತಿಯಾಗಿ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಇದನ್ನ ಅತಿ ಹೆಚ್ಚು ಜನ ಪ್ರಿಫರ್ ಮಾಡೋದು ಸ್ವಲ್ಪ ಕಡಿಮೆ. ಬಟ್ ಆದ್ರೂ ಕೂಡ ಈಗ ಈ ಸಂದರ್ಭದಲ್ಲಿ ಈ SDP ಡೋನರ್ಗಳು ಏನಿರ್ತಾರೆ ಇವರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರುವಂತದ್ದು. ಇದು ತುಂಬಾ ಕಾಸ್ಟ್ಲಿ ಇದ್ರೂ ಕೂಡ ಜನ ಇದನ್ನೇ ಪ್ರಿಫರ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದು 10-15 ಜನ ಡೋನರ್ಸ್ ಏನಿರ್ತಾರೆ ಇವರ ಒಂದು ಪ್ಲೇಟ್ಲೆಟ್ಸ್ಗಳು 10-15 ಜನರ ಪ್ಲೇಟ್ಲೆಟ್ಸ್ಗಳು ನನ್ನ ದೇಹಕ್ಕೆ ಹೋಗೋದಕ್ಕಿಂತ ಒಬ್ಬ ಡೋನರ್ನ ಪ್ಲೇಟ್ಲೆಟ್ಸೇ ನನ್ನ ದೇಹಕ್ಕೆ ಹೋಗ್ಲಿ ಅಂತ ಹೇಳಿ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರಂತೆ. ಸೊ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ SDP ಪ್ಲೇಟ್ಲೆಟ್ಸ್ ಡೋನರ್ ಏನಿರ್ತಾರೆ ಇವರಿಗೆ ಜಾಸ್ತಿ ಡಿಮ್ಯಾಂಡ್ ಇರುವಂತದ್ದು. ಸಭಾ, ರೈಟ್, ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.